ನಮಸ್ಕಾರ ಫ್ರೆಂಡ್ಸ್, ನಾನೇ ನಿಮ್ಮ ಲಕ್ಕಿ ಅಕ್ಷಯ್. ನನ್ನ ಗಾಡಿ ಇವತ್ತು ವಾಷಿಂಗ್ ಮಾಡಿಸ್ಬೇಕಿತ್ತು. ಏನಕ್ಕಂದರೆ ಇವತ್ತು ವೀಲ್ ಎಲಿಮೆಂಟ್ಗೆ ಹೋಗ್ತಾ ಇದ್ದೆ, ಅದಕ್ಕೆ. ಮತ್ತು ನನ್ನ ಫ್ರೆಂಡ್ ಸಿಕ್ಕಿದ್ದ. 2 ಗಾಡಿನೂ ತಗೊಂಡೋಗಿ ನಾವು ವಾಷಿಂಗ್ ಕೊಟ್ಟಿದ್ವಿ. ನನ್ನ ಗಾಡಿ ಆಲ್ರೆಡಿ ಕಂಪ್ಲೀಟ್ ಆಗೈತೆ. ನನ್ನ ಫ್ರೆಂಡ್ ಗಾಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ನೋಡಿ, ಇದು ನನ್ನ ಫ್ರೆಂಡ್ ಗಾಡಿ. ಇವೊಂದು ಬಂದು ಟಾಪ್ ಟು ಬಾಟಮ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೇನೆ. ನಾನು ಅವ್ನಿಗೆ ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ಇಬ್ಬರದು ಕಂಪ್ಲೀಟ್ ಆಗಲಿ ಹೋಗೋಣ ಅಂತ. ಕಂಪ್ಲೀಟ್ ಆದಮೇಲೆ ನಾನು ಅವನಿಗೆ ಟಾಟಾ ಬಾಯ್ ಬಂದುಬಿಟ್ಟೆ. ಯಾಕಂದರೆ ಮತ್ತೆ ನಾನು ಸಾಯಂಕಾಲ ಡ್ಯೂಟಿ ಬರಬೇಕು, ಲೇಟ್ ಆಗುತ್ತೆ. ವೀಲ್ ಎಲಿಮೆಂಟ್ ಇದ್ರೂ ಶೇಕ್ ಆಗುತ್ತೆ ಗಾಡಿಯೆಲ್ಲ. ಅದರಲ್ಲೂ 80-90 ಓದ್ತಾ ಇದ್ದೀನಿ. ಫೈನಲ್ ಆಗಿ ನಾನು ಗೌರಿಬಿದನೂರಿಗೆ ರೀಚ್ ಆಗಿದ್ದೀನಿ. ಇವಾಗ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇತ್ತು. ಈ ಬಿಸಿಲಾಗ ಟೀ ಕುಡಿಯೋಕ್ಕೂ ಮನಸ್ಸು ಬಂದಿಲ್ಲ. ಅದಕ್ಕೆ ಇಲ್ಲಿ ಬಂದು ಫ್ರೂಟ್ ಮಿಕ್ಸ್ ತಗೊಂಡೆ. ಫ್ರೂಟ್ ಮಿಕ್ಸ್ ತಗೊಂಡು ಕುಡಿತಾ ಇದ್ರೆ ಬಾಡಿ ಎಲ್ಲ ಫುಲ್ಲು ತಣ್ಣಗಾಗ್ತಾಯಿತ್ತು. ಫೈನಲ್ ಆಗಿ ಮತ್ತೆ ನಾವು ಅಂಗಡಿಗೆ ರೀಚ್ ಆಗಿದ್ವಿ. ಇಲ್ಲಿ ನೋಡಿ, ನನಗೆ ಅಪೋಲೋ ಟೈರ್ ಬೇಕಾಗಿತ್ತು. 2 ಅಪೋಲೋ ಟೈರ್ ತಗೊಂಡಿದ್ವಿ. ಒಂದು ಟೈರ್ ಬಂದು 4000, 2 ಟೈರಿಂದನೂ ನಮ್ಗೆ 8,000 ಬಿತ್ತು. ಟೈರ್ ತಗೊಂಡು ಸೀದಾ ಗ್ಯಾರೇಜಿಗೆ ಬಂದ್ವಿ. ನಮಗಿಂತ ಮುಂಚೆನೇ ಇನ್ನೊಂದು ಗಾಡಿ ವೀಲ್ ಎಲಿಮೆಂಟ್ ಮಾಡಿಸ್ಕೊತಾಯಿದ್ರು. ಅವ್ರದ್ದು ಕಂಪ್ಲೀಟ್ ಆಗಲಿ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ಅವ್ರ ಗಾಡಿ ಅಲ್ಲಿ ಕಂಪ್ಲೀಟ್ ಆಯಿತು. ಅವ್ರದ್ದು ಕಂಪ್ಲೀಟ್ ಆದಮೇಲೆ ನನ್ನ ಗಾಡಿ ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ. ಅವ್ರದ್ದು ಈಗ ಈ ಥರ ಏನೋ ಚೆಕ್ ಮಾಡ್ತವ್ರೆ. ಇದೆಲ್ಲ ಆದಮೇಲೆ ಮತ್ತೆ ನನ್ನ ಗಾಡಿ ಸೈಡ್ಗೆ ಹಾಕಿದ್ದಲ್ಲ, ವೀಲೆಲ್ಲ ಬಿಚ್ಕೊಂಡು ಮತ್ತೆ ಟೈರ್ ಚೇಂಜ್ ಮಾಡ್ತಾಯಿದ್ದಾರೆ. ಟೈರ್ ಚೇಂಜ್ ಮಾಡಿಕೊಂಡು ನನ್ನ ಗಾಡಿದು ಇವಾಗ ಚೆಕಪ್ ಮಾಡಬೇಕು. ಈಗ ಈ ಥರ, ಯಾಕಂದರೆ ಆ ಸೈಡ್ ಈ ಸೈಡ್ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ಇದು ವೀಲಾಗ, ಇವೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ನನ್ನ ಗಾಡಿ ಟೆಸ್ಟಿಗೆ ತಗೊಂಡೋದ್ರು. ಟೆಸ್ಟಿಗೆ ಇವಾಗ ಎಲ್ಲ ಕಂಪ್ಲೀಟ್ ಆಗೈತೆ, ಏನು ಕಂಪ್ಲೇಂಟ್ ಇಲ್ಲ. ಮತ್ತು ನಾನು ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೆ. ನಾನು ಅಲ್ಲಿ ಹೋಗಿದ್ದೀನಿ ಅಂದರೆ ಇವ್ರ ಮನೆಗೆ ಹೋಗ್ತೀನಿ ನಾನು. ಇವ್ ನೋಡಿ, ಕಲ್ಬುಟ್ಟಿ ನನ್ನ ಮಗ. ಫೋನ್ ಕೊಡ್ತೀನಿ ಅಂದರೆ ಮುಂದೆ ಬರ್ತೀನಿ, ಇಲ್ಲಾಂದರೆ ಬರೋದೇ ಇಲ್ಲ. ನೋಡಿ, ಫೋನ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇಲ್ಲೂ ಬರ್ತಾನೆ ನೋಡಿ. ಒಂದು ಲೈಕ್ ಮಾಡ್ಬೋದಲ್ಲ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.